ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಚಾನೆಲ್ ಪರವಾಗಿ. ನಿಮಗೆ ನಿಮ್ಮ ಅಭಿಮಾನಿಗಳು ರಾಯಚೂರಿಂದ ಆಗಲಿ ಕರ್ನಾಟಕದಿಂದ ಎಲ್ಲಿಂದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಏನ್ ಯಾವ ತರ ಹೇಳಕ್ ಇಷ್ಟಪಡ್ತಾರೆ, ಏನಿದೆ? ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಆದ್ರೂ ಜನ ಎಲ್ಲಾ ಭಾಗದಿಂದ ಬಂದು ನನಗೆ ಬರ್ತ್ಡೇ ವಿಶೇಷ ಮಾಡಕ್ ಬಂದಿದ್ದಾರೆ. ಆದ್ರೆ ನನಗೆ ಬರ್ತ್ಡೇ ಮಾಡೋದಕ್ಕೆ ನನಗೆ ಯಾವತ್ತೂ ನಾನು ಇಷ್ಟ ಬೀಳಕ್ ಹೋಗಲ್ಲ. ಆದ್ರೆ ನಮ್ಮ ಅಭಿಮಾನಿಗಳು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಂದು ಕೇಕ್ ತಗೊಂಡ್ಬಂದು ಹೂನಾರಗಳು ತಗೊಂಡ್ಬಂದು ಎಲ್ಲ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆದ್ರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಗೆ ಹೇಳಿದೆ ನಾನು ಬೇಡ, ಬಡವರಿಗೆ ಅವ್ರಿಗೂ ಏನಾದ್ರು ಅದು ಕೂಡ ಬೆಳಗ್ಗೆಯಿಂದ ಬಡವರು ಕೂಡ ಏನ್ ಬೇಕಾ ಸಹಾಯಗಳು ಸಹಕಾರ ಮಾಡಿದ್ದಾರೆ. ಆದ್ರೆ ಇವತ್ತು ನಮ್ಮ ರಾಯಚೂರಿಂದ ನಮ್ಮ ಸತ್ಯನಾರಾಯಣ ರೆಡ್ಡಿ ಇರ್ಬೋದು, ಲಕ್ಷ್ಮೀಕಾಂತ್ ರೆಡ್ಡಿ ಇರ್ಬೋದು, ನಮ್ಮ ರಾಧಾಕೃಷ್ಣ ರೆಡ್ಡಿ ಅವರು, ನಮ್ಮ ಶೇಖರ್ ಅವರು ಎಲ್ಲರೂ ಬಂದು ವಿಶೇಷಣ ಮಾಡಿದ್ದಾರೆ. ಬಾಗಲಕೋಟೆ ಇರ್ಬೋದು, ಬಳ್ಳಾರಿ ಅವರು ಇರ್ಬೋದು, ನಮ್ಮ ಬೆಳಗಾಮಿಂದ ನಮ್ಮ ಈ ಗಿರೀಶ್ ಸೋನಾಲ್ಕರ್ ಅವರು ಬಂದಿದ್ರು. ಎಲ್ಲರೂ ಬಂದು ನಮ್ಗೆ ವಿಶೇಷ ಮಾಡಿದ್ದಾರೆ. ಈ ಭಾಗದಲ್ಲಿ ಹೊಸಕೋಟೆ, ಮಹದೇವಪುರ, ಆನೇಕಲ್ ಭಾಗದವರೆಲ್ಲ ಬಂದು ಬೆಳಗ್ಗೆಯಿಂದ ನಿರಂತರವಾಗಿ ಅಭಿಮಾನಿಗಳು ಬಂದು ಇದು ಬರ್ತ್ಡೇ ವಿಶೇಷಣ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ತುಂಬಾ ಹೃದಯದಿಂದ ನಾನು ಹೇಳ್ತಾ ಇದ್ದೇನೆ. ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ನಮ್ಮ ನಾಯಕರುಗಳು, ಅವರ ಒಂದು ಆಶೀರ್ವಾದದಿಂದ ಇಡೀ ರಾಜ್ಯ ಎಲ್ಲ ನಾನು ಅವ್ರ ಜೊತೆಗೆ ಹೋರಾಡಿ ಇವತ್ತು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿನೂ ನಮ್ಮನ್ನ ಒಂದು ಗುರುತಿಸ್ಬೇಕಂದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಅವರ ಒಂದು ಆಶೀರ್ವಾದದಿಂದ ಅಂತ ಹೇಳ್ಬಿಟ್ಟು ಹೇಳ್ತಾ, ಅವರ ಒಂದು ಆಶೀರ್ವಾದದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಿರ್ದೇಶಕನಾಗಿ, ನಮ್ಮ ಮ್ಯಾಂಗೋ ಡೆವಲಪ್ಮೆಂಟ್ ಬೋರ್ಡ್ ಕರ್ನಾಟಕ ಸರ್ಕಾರದಿಂದ ನಿರ್ದೇಶಕರಾಗಿ, ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ, ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನಾವು ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ನಿರಂತರವಾಗಿ ಯಾವ ಜನ ಬಂದ್ರೂ ನಮ್ಮ ಸಮಾಜದವರೆಲ್ಲ ಎಲ್ಲಾ ಜನಕ್ಕೂ ನಮ್ಮ ಕೈಲಾಗಿದ್ದು ಸಹಕಾರ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಜೊತೆಯಲ್ಲಿ ರಾಜ್ಯ ಮಟ್ಟ ಎಲ್ಲ ಓಡಾಡಿ ಸುಮಾರು ಎಷ್ಟೋ ಸಾವಿರಾರು ಜನಕ್ಕೆ, ಪ್ರತಿಯೊಬ್ಬರಿಗೂ ಕಷ್ಟದಲ್ಲಿರೋರಿಗೆಲ್ಲ ಮನೆಯಲ್ಲಿ ಚಾಪೆ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಫುಡ್ ಕಿಟ್ಗಳಿರ್ಬೋದು, ಹಸುಗಳಿಗೆ ಮೇವಿರ್ಬೋದು, ರಾಮಲಿಂಗಾರೆಡ್ಡಿ ಜೊತೆಯಲ್ಲಿ ಸುಮಾರು 10 ಲಾರಿ ಟ್ರಕ್ಕರ್ಗಳು ತಗೊಂಡೋಗ್ಬಿಟ್ಟು ಎಲ್ಲಾ ಭಾಗದಲ್ಲಿ ನಾನು ಗುಲ್ಬರ್ಗ, ಈ ಕಡೆ ಬಾಗಲಕೋಟೆ ಡಿಸ್ಟಿಕ್ ಇರ್ಬೋದು, ಬೆಳಗಾಂ ಡಿಸ್ಟಿಕ್ ಇರ್ಬೋದು, ಎಲ್ಲಾ ಭಾಗದಲ್ಲಿನೂ ಎಲ್ಲೆಲ್ಲಿ ಫಿಟ್ಸ್ ಬಂದು ಊರುಗಳೇ ಕೊಚ್ಕೊಂಡು ಹೋದಾಗ ರಾಮಲಿಂಗಾರೆಡ್ಡಿ ಜೊತೆಯಲ್ಲಿ 15 ದಿವಸ ನಾನು ಪ್ರವಾಸ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಎಲ್ಲಾ ಊರುಗಳಿಗೂ ಗುರ್ಸ್ಕೊಂಡು ಮನೆಗಳೇ ಕೊಚ್ಕೊಂಡು ಹೋಗಿರೋ ಜಾಗದಲ್ಲಿ ಸೀಟು ಪೈಪ್ಗಳು ಎಲ್ಲ ಲಾರಿಗಳು ಇಲ್ಲಿಂದ ತಗೊಂಡೋಗ್ಬಿಟ್ಟು ಆ ಎಲ್ಲ ಮನೆಗಳಿಗೂ ಯಾರ್ಯಾರಿಗೆ ಏನೇನು ಅನುಕೂಲ ಬೇಕೋ ಎಲ್ಲ ಮಾಡಿದ್ದಾರೆ. ಸುಮಾರು 10 ಲಾರಿ 10 ವೀಲರ್ಗಳು ಇಲ್ಲಿಂದ ಬೆಂಗಳೂರಿಂದ ತಗೊಂಡೋಗಿದ್ದು, ಬಟ್ಟೆ ಇರ್ಬೋದು, ಪಾತ್ರೆ ಸಾಮಾನು ಇರ್ಬೋದು, ಎಲ್ಲ ಗ್ರಾಮಗಳಲ್ಲಿ ತಗೊಂಡೋಗ್ಬಿಟ್ಟು ಎಲ್ಲರಿಗೂ ನಾವು ಫೆಡ್ಸ್ ಬಂದಾಗ ಆ ತರ ಮಾಡಿದ್ವಿ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಎಷ್ಟೋ ಸಾವಿರಾರು ಜನಕ್ಕೆ ರಾಮಲಿಂಗಾರೆಡ್ಡಿ ಅವ್ರ ಜೊತೆಯಲ್ಲಿ ಎಲ್ಲಾ ಭಾಗದಲ್ಲಿ ಯಾರ್ಯಾರು ತೊಂದರೆ ಇದೆಯಾ ಅವ್ರಿಗೆಲ್ಲರಿಗೂ ಸಹಕಾರ ಸಹಾಯ ಮಾಡಿದ್ವಿ. ಫುಡ್ ಕಿಟ್ಗಳು, ದೋಸೆ ಧಾನ್ಯಗಳಿರ್ಬೋದು, ಪ್ರತಿಯೊಂದು ಜನಗಳಿಗೆ ಬಟ್ಟೆಗಳಿಲ್ದಿರೋ ಜನಗಳಿಗೆ ಬಟ್ಟೆಗಳು ತರಿಸಿ, ಚಾಪೆಗಳು, ಇದು ಏನೋ ಬೆಡ್ಶೀಟ್ಗಳಿರ್ಬೋದು, ಪ್ರತಿಯೊಂದು ಅನುಕೂಲವತ್ತು ಮಾಡಿದ್ವಿ. ಹೇಳೋದೇನೆಂದ್ರೆ ಹುಟ್ಟಬ್ಬ ಅಂತಾನೆ ಅಲ್ಲ, ಬೇರೆ ನಾವು ಎಲ್ಲ ಯಾವ ತರನಾಗ್ಲಿ ವರ್ಷ ಪೂರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲ, ಖಂಡಿತ ವರ್ಷ ಪೂರ್ತಿ ನಾವು ಬಡವರಿಗೆ ಯಾರು ತೊಂದರೆ ಇದ್ರೂ ಇವತ್ತವರೆಗೂ ಬಂದಿರೋರಿಗೆ ನಮ್ಮ ಕೈಯಲ್ಲಿ ಆಗಲ್ಲ ಅಂದಿರ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ಕೊಂಡು ಹೋಗಿದ್ದೀವಿ. ನಮಸ್ಕಾರ, ನಾವು ರಾಧಾಕೃಷ್ಣ ರೆಡ್ಡಿ ರಾಯಚೂರಿಂದ. ಎಲ್ಲ ಫ್ರೆಂಡ್ಸ್ ಎಲ್ಲ ಗೆಳೆಯರು ಕಲ್ತು ಬಂದಿವೆ ನಮ್ಮ ಸಮಾಜದಿಂದ. ಮತ್ತೆ ನಮ್ಮ ಕೃಷ್ಣ ರೆಡ್ಡಿ ಅನ್ನೋದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಕ ನಾವು ರಾಯಚೂರಿಂದ ಬೆಂಗಳೂರಿಗೆ ಬಂದಿದ್ವಿ. ಮತ್ತೆ ನಮ್ಮ ಅಣ್ಣ ಇವತ್ತು ಎಲ್ಲ ಸತತ ಕಂಟಿನ್ಯೂ ಆಗಿ ಇಲ್ಲೇ ಇವತ್ತು ಟಿಫಿನ್ ವ್ಯವಸ್ಥೆ ಎಲ್ಲ ಇತ್ತು. ಮತ್ತೆ ಇಡೀ ನಮ್ಮ ರೆಡ್ಡಿ ಜನಸಂಘ 13 ವರ್ಷದಿಂದ ಸತತ ಎಲ್ಲ ಯಾವುದು ಮನಿ ಸಮಸ್ಯೆ ಇತ್ತು ಅಂದ್ರೆ ಕೂಡ ಬಂದು ಅವರು ಸಾಲ್ವ್ ಮಾಡ್ತಾರ. ಆ ಥರ ಎಲ್ಲ ಒಳ್ಳೆ ಇದಿದೆ. ಮತ್ತೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರ ಆಶೀರ್ವಾದದಿಂದ ಅಣ್ಣ ಅವರಿಂದ ಸತತ ನಮ್ಮ ರಾಜ್ಯ ಪ್ರವಾಸ ಮಾಡಿ ಎಲ್ಲ ಕಡೆ ಪ್ರತಿಯೊಂದು ತಾಲೂಕಾ ವೈಸ್ ನಮ್ಮ ರೆಡ್ಡಿ ಜನಸಂಘಕ್ಕೆ ಎಲ್ಲಕ್ಕೂ ಹೆಲ್ಪ್ ಮಾಡ್ತಾರೆ ಅವರು. ಅವರಿಗೆ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ, ನಾನು ಶಿವಪ್ರಸಾದ್ ಅಂತ ಅಂದ್ಬಿಟ್ಟು ಇದೇ ಮುತ್ಸಾರ ಗ್ರಾಮ, ನಮ್ಮ ಕೃಷ್ಣಾರೆಡ್ಡಿ ಅವ್ರ ಮನೆ ಪಕ್ಕದಲ್ಲೇ ನಾನು ಇರುವಂತದ್ದು ನಂದು ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂತೀನಿ. ಏನಿವತ್ತು ಬೆಳಗಿನಿಂದ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಮುತ್ಸಾರದಲ್ಲಿ
ನಮ್ಮ ಕೃಷ್ಣಾರೆಡ್ಡಿ ಕಿಟ್ಟಿ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಹೊಸಕೋಟೆ ತಾಲೂಕು ಅನಗೊಂಡಳ್ಳಿ ಹೋಬಳಿ ಮುತ್ಸರ ಗ್ರಾಮದಲ್ಲಿ ಇವರು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ರು. ಅದೇ ರೀತಿ ರಾಜ್ಯ ರೆಡ್ಡಿ ಜನಸಂಘದಲ್ಲಿ ಸತತವಾಗಿ 4ನೇ ಬಾರಿ ನಿರ್ದೇಶಕರಾಗಿದ್ದಾರೆ. ಮಾವು ನಿಗಮ ಮಂಡಳಿನಲ್ಲಿ ಒಂದು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕರ್ನಾಟಕ ರಾಜ್ಯಾದ್ಯಂತ ಸಲ್ಲಿಸಿರ್ತಕ್ಕಂಥ ಸೇವೆ ಅಪಾರವಾದದ್ದು. ಇದನ್ನ ಗುರುತಿಸಿ ಇವತ್ತು ಸುಮಾರು ಉತ್ತರ ಕರ್ನಾಟಕದಿಂದ ಆಗ್ಬೋದು, ಮಹದೇವಪುರ ಕ್ಷೇತ್ರದಿಂದ ಆಗಿರ್ಬೋದು, ಈ ಕಡೆ ಹೊಸಕೋಟೆಯಿಂದ ಆಗಿರ್ಬೋದು, ನಮ್ಮ ಹೊಸಕೋಟೆ ತಾಲೂಕಿನವರಾಗಿರ್ಬೋದು, ಈ ಕಡೆ ಆನೇಕಲ್ ತಾಲೂಕಿನವರಾಗಿರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಬಹಳಷ್ಟು ಅಭಿಮಾನಿಗಳು, ಮಿತ್ರ ವೃಂದದವರು, ಕುಟುಂಬ ವರ್ಗದವರು ಎಲ್ಲರೂ ಸಹ ಬಂದು ವಿಶೇಷವಾಗಿ ಅವ್ರಿಗೆ ಇವತ್ತು ಒಂದು ಸಂಭ್ರಮಾಚರಣೆ. ಬೆಳಗ್ಗೆಯಿಂದ 100 ಜನಕ್ಕೆ ತಿಂಡಿ ವ್ಯವಸ್ಥೆ ಆಗಿತ್ತು. ಎಲ್ಲರೂ ತಿಂಡಿ ತಿಂದ್ರು. ತುಂಬಾ ಸಂತೋಷ ಆಗುತ್ತೆ ಇದನ್ನ ತಿಳ್ಕೊಂಡ್ರೆ. ಇವ್ರಿಗೆ ಯಾವ ರೀತಿ ಇದು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಊರಿನಲ್ಲಿ ಬೆಳೆದಂತ ಒಂದು ಪ್ರತಿಭೆ ಇವತ್ತು ರಾಜ್ಯಾದ್ಯಂತ ಯಾವ ತರ ಹೋಗಿದೆ ಅಂತ ಹೇಳಿದ್ರೆ, ಒಂದು ಹೂವಿನ ಜೊತೆನಲ್ಲಿ ಹೇಗೆ ದಾರ ಕೂಡ ಸ್ವರ್ಗ ಸೇರ್ಕೊಂತು ಅಂತಾರೋ ಆ ತರ ನಮ್ಮ ರಾಜ್ಯದ ನೆಚ್ಚಿನ ನಾಯಕರು, ನಮ್ಮ ಸಮಾಜದ ನಾಯಕರು ಆಗಿರ್ತಕ್ಕಂಥ ಸಚಿವರು ಆಗಿರ್ತಕ್ಕಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರ ಜೊತೆನಲ್ಲಿ ಇವರು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ರಾಜ್ಯದಲ್ಲಿನ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ಸಹ ಚಿರಪರಿಚಿತರು. ಯಾರಾದ್ರೂ ರಾಜ್ಯ ರೆಡ್ಡಿ ಜನಸಂಘದಲ್ಲಿ ಅಷ್ಟೇ, ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ರೆಡ್ಡಿ ಸಮಾಜದಲ್ಲಿ ಒಬ್ಬರು ಅಗ್ರಗಣ್ಯ ನಾಯಕರು ಇದ್ದಾರೆ ಅಂತಂದ್ರೆ ಅದರಲ್ಲಿ ನಮ್ಮ ಕೃಷ್ಣಾರೆಡ್ಡಿ ಅವರು ಒಬ್ರು ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಸಂತೋಷ ಪಡ್ತೀನಿ. ಇವ್ರದ್ದು ಮತ್ತಷ್ಟು ಪ್ರತಿಭೆ ಹೆಚ್ಚಾಗ್ಲಿ. ಇವರ ಒಂದು ಜನಗಳ ಅಭಿಮಾನ, ವಿಶ್ವಾಸ ಇದೇ ರೀತಿ 100 ಕಾಲ ಇರ್ಲಿ. ಎಲ್ಲರೊಂದಿಗೂ ಸಹಬಾಳ್ವೆಯಿಂದ, ಸಮತೋಲನದಿಂದ ಎಲ್ಲರಿಗೂ ಸಹಾಯ ಹಸ್ತ ನೀಡ್ತಾ ಸದಾಕಾಲ ಸಂತೋಷವಾಗಿ ಆನಂದವಾಗಿ ಇರ್ಲಿ ಅಂತ ಅಂದ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ, ನಿಮ್ಮೆಲ್ಲರ ಮಾಧ್ಯಮದವರ ಮುಖಾಂತರ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.